ರಸ್ತೆ ಮಧ್ಯೆಯೇ ಕೆಟ್ಟು ನಿಲ್ಲುತ್ತಿವೆ ಬಿಎಂಟಿಸಿ ಬಸ್ಗಳು. ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯೆ ನಿಂತಂತ ಬಸ್ ಟ್ರಾಫಿಕ್ ಜಾಮ್. ವಸಂತನಗರದಲ್ಲಿ ನಟ್ಟ ನಡು ರಸ್ತೆಯಲ್ಲಿ ಕೈ ಕೊಟ್ಟಂತ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಈಗ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡಿದ್ರೆ ಯಾವುದು ಬಿಎಂಟಿಸಿ ಅಷ್ಟೇ ಅಲ್ಲ, ಬೇರೆ ಕಡೆ ನಾವು ಕೆಎಸ್ಆರ್ಟಿಸಿ ಬಸ್ಗಳನ್ನ ಕೂಡ ಅಬ್ಸರ್ವ್ ಮಾಡಬಹುದು. ಎಲ್ಲೆಂದ್ರಲ್ಲಿ ಕೆಟ್ಟು ನಿಲ್ತಾವೆ. ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯೆ ಕೆಟ್ಟು ನಿಂತಂತ ಬಿಎಂಟಿಸಿ ಬಸ್ ಟ್ರಾಫಿಕ್ ಜಾಮ್ ಕೂಡ ಆಯಿತು. ವಸಂತನಗರದಲ್ಲಿ ನಟ್ಟ ನಡು ರಸ್ತೆಯಲ್ಲಿ ಕೈ ಕೊಟ್ಟಂತ ಬಿಎಂಟಿಸಿ ಬಸ್ ನೋಡಿ, ಎಲ್ಲ ಕಡೆ ಬಿಎಂಟಿಸಿ ಬಸ್ಗಳು ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ಗಳಾಗಿರ್ಬೋದು, ದಿಢೀರಂತ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಲ್ತಾ ಇದ್ದಾವೆ. ಅಂದ್ರೆ ಸರ್ಕಾರ ಯಾಕೆ ಇದಕ್ಕೆ ಏನು ರಿಪೇರಿ ಆಗಬೇಕು, ಅವಕ್ಕೆ ಅಲ್ಲಿ ವೆಚ್ಚವನ್ನ ಭರಿಸೋದಕ್ಕೆ ಆಗ್ತಾ ಇಲ್ವಾ, ಅಥವಾ ಏನು ಅಷ್ಟರ ಮಟ್ಟಿಗೆ ಅಲ್ಲಿ ಲಾಸ್ ಅನುಭವಿಸ್ತಾ ಇದೆಯಾ ಸರ್ಕಾರ ಅಂತ ಪ್ರಯಾಣಿಕರ ನಂಬಿಕೆ ವಿಶ್ವಾಸದ ಜೊತೆ ಚೆಲ್ಲಾಟ ಆಡ್ತಿದೆಯೇ ಬಿಎಂಟಿಸಿ ಹಳೆ ಬಸ್ಗಳೇ ಸಾರಿಗೆ ಇಲಾಖೆಗೆ ಭಾರವಾಗುತ್ತಿವೆಯಾ? ಸಚಿವ ಬೈರತಿ ಸುರೇಶ್ ರವರೇ ಬಸ್ಗಳ ದುರಾವಸ್ಥೆಗೆ ಉತ್ತರ ಕೊಡಿ ನೀವು. ರಸ್ತೆ ಮಧ್ಯೆಯೇ ಕೆಟ್ಟು ನಿಲ್ಲುತ್ತಿವೆ ಬಿಎಂಟಿಸಿ ಬಸ್ಗಳು. ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯೆ ನಿಂತಂತ ಬಸ್ಸು ಟ್ರಾಫಿಕ್ ಜಾಮ್ ಆಯಿತು. ವಸಂತನಗರದಲ್ಲಿ ನಟ್ಟ ನಡುವೆ ರಸ್ತೆಯಲ್ಲಿ ಆದಂತ ಅವಘಡ ಇದು. ಬಸ್ ಕೆಟ್ಟು ನಿಂತಿತ್ತು, ಅಲ್ಲೇ ಕೈಕೊಟ್ಟ ಬಿಎಂಟಿಸಿ ಬಸ್. ಬೇರೆ ಬಸ್ಸಿಗೆ ಪ್ರಯಾಣಿಕರು ಶಿಫ್ಟ್ ಆಗ್ತಾರೆ. ನಿನ್ನೆ ರಾತ್ರಿಯಿಂದ ರಸ್ತೆ ಮಧ್ಯೆಯೇ ನಿಂತಿರುವಂತಹ ಬಿಎಂಟಿಸಿ ಬಸ್ ಇದು. ಸಾರಿಗೆ ವ್ಯವಸ್ಥೆ ವೈಫಲ್ಯ ಬಯಲು ಮಾಡಿದ ಮತ್ತೊಂದು ಘಟನೆ. ಪ್ರಯಾಣಿಕರ ನಂಬಿಕೆ ವಿಶ್ವಾಸದ ಜೊತೆ ಚೆಲ್ಲಾಟ ಆಡ್ತಿದೆಯಾ ಬಿಎಂಟಿಸಿ ಅಂತ ನೋಡಿದ್ರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ. ಬಿಎಂಟಿಸಿ ಬಸ್ಗಳಾಗಿರ್ಬೋದು, ಇನ್ನು ಕೆಎಸ್ಆರ್ಟಿಸಿ ಬಸ್, ನಾವು ಬೇರೆ ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ ಮಧ್ಯದಲ್ಲೇ ಕೆಟ್ಟು ನಿಂತಿರುವಂಥ ಬಸ್ಗಳನ್ನ, ಎಷ್ಟೋ ಬಸ್ಗಳನ್ನ ನಾವು ನೋಡ್ತೀವಿ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಎಸಿಗ ವೆಹಿಕಲ್ಸ್ ಅಂತ ಅಂದಮೇಲೆ ಅದಕ್ಕೆ ಇನ್ನು ಏನಾದರೂ ಆಗುತ್ತೆ ಅಥವಾ ರಿಪೇರ್ ಆಗುತ್ತೆ ಅಥವಾ ಈ ರೀತಿಯಾಗಿ ಕೆಟ್ಟು ನಿಲ್ಲೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆಗುತ್ತೆ, ಬಟ್ ಆಗುತ್ತೆ ಅಂತ ಅಂದರೆ ಇಲ್ಲಿ ಬಿಎಂಟಿಸಿ ಬಸ್ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ ಹಲವಾರು ಜನ ಅಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ನಡು ರಸ್ತೆಯಲ್ಲಿ ಸಡನ್ ಆಗಿ ಬಸ್ ಕೆಟ್ಟು ನಿಂತು ಅಂತ ಅಂದಾಗ, ಅಥವಾ ಏನಾದರೂ ಅಪಘಾತ ಆಗುವಂಥದ್ದು ಅಥವಾ ಇನ್ನಿತರ ಏನೋ ಸಿಚುವೇಶನ್ ಆಗುವಂಥದ್ದು, ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಬಸ್ಗಳು ವಾಹನ ಸವಾರರಿಗೆ ಅಲ್ಲಿ ವಾಹನಗಳು ಓಡಾಡೋಕ್ಕೆ ಅಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆಗಿರ್ಬೋದು ಸಡನ್ ಆಗಿ ಈ ರೀತಿಯಾಗಿ ರಾತ್ರಿ ವೇಳೆಯಲ್ಲಿ ಕೆಟ್ಟ ಬಸ್ಗಳು ನಿಂತಿತು ಅಂತ ಅಂದಾಗ ಪ್ರಯಾಣಿಕರು ಏನು ಮಾಡಬೇಕು? ಇನ್ನು ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಈಗ ಏನು ಬಸ್ಗಳ ಶಕ್ತಿ ಯೋಜನೆ ಬಂದ ಮೇಲೆ ಆಯಿತು ಅಥವಾ ಇನ್ನಿತರ ಯಾವ ಸಂದರ್ಭದಲ್ಲಿ ಆಗಿದೆಯೋ, ಯಾವ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಬಟ್ ಸರ್ಕಾರನೇ ಶಕ್ತಿ ಯೋಜನೆ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಜನಗಳಿಗೆ ಕೊಟ್ಟಿದೆ. ಅದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ತಾ ಇದೆ. ಓಕೆ, ಬಟ್ ಅದನ್ನು ಹೊರತುಪಡಿಸಿ ಬಸ್ಗಳಿಗೆ ಸರಿಯಾದ ವ್ಯವಸ್ಥೆ ಮಾಡೋದಕ್ಕೆ ಹಣ ಇಲ್ವಾ ಸರ್ಕಾರದ ಹತ್ರ? ಯಾಕೆ ಇಂಥ ರೀತಿಯಾದಂಥ ಬಸ್ಗಳನ್ನ ಇನ್ನೂ ಇಟ್ಕೊಂಡಿದ್ದಾರೆ? ಹಳೆಯ ಬಸ್ಗಳನ್ನ ಯಾಕೆ ಅಲ್ಲಿ ನಡೆಸ್ತಾ ಇದ್ದಾರೆ? ಹೊಸ ಬಸ್ಗಳನ್ನ ಬಿಡುಗಡೆ ಮಾಡ್ಕೊಳ್ಬೋದು, ನಡೆಸ್ಕೋಬಹುದು. ಬಟ್ ಏನಾಗ್ತಾ ಇದೆ? ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು.